आज हम कलबुर्गी डिस्ट्रिक्ट महिला कांग्रेस ब्लॉक कांग्रेस सब महिला मिलके आज हम प्रोटेस्ट कर रहे हैं। मोदी सरकार के विरुद्ध हम प्रोटेस्ट कर रहे हैं क्योंकि दुनिया में एक चर्चा चल रहा है जो महिला रिजर्वेशन जो 18 अप्रैल को जारी होना था, वो बिल पास होना था, वो रुक गया। इन्हों जो कर रहे हैं क्यों रुक गए बोले तो वो कांग्रेस के ऊपर डाल के हमारे सब आप कांग्रेस विरोध कर रहे बोल के ऐसा उनका एक योजना है उनका, वो सरकार का, बीजेपी सरकार का। जो मैं ये बोलना चाहती हूँ मोदी जी को मैं और बीजेपी वाले को मैं पूछना चाहती हूँ, क्यों आप 2023 में जो जारी हुआ था पूरे सर्वपक्ष सभा के जो जारी हुआ था, बिल पास हुआ था, तब क्यों नहीं करे आप? एक रीज़न बोला आप, उसका भी कारण होना ना, क्यों बिल पास नहीं करे बोल के। हम तो तब पूरे हमारे कांग्रेस पक्ष से सर्व पक्ष से हम साइन करे थे बिल पास करो बोल के, वो नहीं करे। फिर अब डिलिमिटेशन के नाम से वो अंदर आके अभी हम करते बोले तो हम क्या मीಸಲಾತಿ के विरोध नहीं है, हम रिजर्वेशन के विरोध नहीं है, महिला मीಸಲಾತಿ के हम विरोध कर रहे हैं। डिलिमिटेशन के विरोध आज हम जो इधर स्ट्राइक कर रहे हैं, क्या बोलना चाहते बोले तो मोदी जी को और बीजेपी सरकार से हम विनती करते, जो आप करना चाहते थे महिला मीಸಲಾತಿ 33%, आज ही दो, हमको बहुत खुशी होता मोदी जी, आपको हम क्रेडिट देते, आपका बैनर डालते, हम पूरे कर्नाटक में कलबुर्गी में आपका बैनर डालते। तो आज से अभी से आप बिल पास करो, हम आपको बहुत शुक्रिया कहते हैं, हम आपको बोल के बोलना चाहते हैं। लेडीज़ के ऊपर जुल्म हो रहा है, उसे आज रुका दे, मैं ये हमारे गवर्नमेंट से रिक्वेस्ट करती हूँ। अस्सलाम। ಈಗ ನಾವು ನಮ್ಮ ಕಲಬುರಗಿ ಜಿಲ್ಲೆಯ ಮಹಿಳಾ ಕಾಂಗ್ರೆಸ್ ವತಿಯಿಂದ ಈ ಏನು ಬಿಜೆಪಿಯವರ ಒಂದು ಕುತಂತ್ರ ರಾಜಕೀಯ ಹೆಸರಲ್ಲಿ ಮಹಿಳಾ ಮೀಸಲಾತಿ ಅನ್ನುವಂಥ ಒಂದು ಕುತಂತ್ರ ಮಾಡ್ತಾ ಇದ್ದಾರೆ, ಮಹಿಳಾ ಮೀಸಲಾತಿ ಹೆಸರಲ್ಲಿ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊತಾ ಇದ್ದಾರೆ, ಆ ಒಂದು ಪ್ರಕ್ರಿಯೆ ಕುರಿತು ನಾವು ಇವತ್ತು ಉಗ್ರವಾದಂಥ ಪ್ರತಿಭಟನೆ ಮಾಡಿದ್ದೀವಿ। ನೋಡಿ ಸರ್, ಈ ಮಸೂದೆ ಮಹಿಳಾ ಮೀಸಲಾತಿ ಬಿಲ್ ಏನದ 2023ರಲ್ಲೇ ಇದು ಸಂಸತ್ತಿನ ಎಲ್ಲ ಸರ್ವ ಸದಸ್ಯರು ಸರ್ವರ ಒಂದು ಅನುಮೋದನೆ ಇದು ಒಪ್ಪಿಗೆ ಮೇರೆಗೆ ಅನುಮೋದನೆಗೊಂಡಂಥ ಇದು ಕಾಯ್ದೆ ಇತ್ತು। ಇದನ್ನು ನಮ್ಮ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಗೌತಮಿ ಮುರ್ಮು ಮೇಡಮ್ ಅವರು ಕೂಡ ಇದಕ್ಕೆ ಸಿಗ್ನೇಚರ್ ಮಾಡ್ಯಾರ। ಇನ್ನೇನು ನೋಟಿಫಿಕೇಶನ್ ಮಾಡಿ ಜಾರಿಗೆ ತರಬೇಕಾದಂಥ ಸಂದರ್ಭದಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರು ಈಗ ಮತ್ತೆ ಇದು ಒಂದು ಆಗಲೇ ಹಿಂದೆ ಆಗಿರುವಂಥ ಕಾಯ್ದೆನ ಮತ್ತೊಂದು ಸಲ ಎಷ್ಟು ಸಲ ಇವರು ಆ ಬಿಲ್ನ ಜಾರಿಗೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಇವರು। ಆಗ ಹೋಗೈತಿದ್ದು ಹಳೇದದ, ಈಗೇನು ಅವ್ರು 2023ದಾಗ ಮಾತು ಕೊಟ್ಟಿದ್ರು ಆ ಪ್ರಕಾರ ಇದನ್ನ ಮಾಡಬೇಕಾಗ್ಯದ। ಈಗ ತಮ್ಮ ರಾಜಕೀಯ ಬೇಳೆ ಬೇಯಿಸೋಕ್ಕೋಸ್ಕರ ಇವರು ಡಿಲಿಮಿಟೇಷನ್ನ ಏನಾದ್ರ ಜೊತೆಗೂಡಿಸಿ ಜಾರಿಗೆ ಮಾಡ್ತಾ ಇದ್ದಾರೆ, ನಾವು ಅದರ ವಿರೋಧ ಮಾಡ್ತಾ ಇದ್ದೀವಿ ಹೊರತಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತಿಗೂ ಕೂಡ ಮಹಿಳಾ ವಿರೋಧಿ ನೀತಿಯನ್ನು ಮಹಿಳಾ ವಿರೋಧಿ ಧೋರಣೆಯನ್ನು ಎಂದೂ ತೋರಿಲ್ಲ। ಅವ್ರು ಎಂಥ ಮಹಿಳಾ ವಿರೋಧಿಗಳದಾರಂತ ಈ ಮೊದಲೇ ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೆ। ನಮ್ಮ ಹತ್ರಾಸ್ ಘಟನೆಯಲ್ಲಿ ಏನಾಯಿತು, ಅಪ್ರಾಪ್ತ ಒಂದು ಪುಟ್ಟ ಬಾಲಕಿಯನ್ನು ಅತ್ಯಾಚಾರ ಮಾಡಿ ಆ ಬಾಲಕಿಯ ಶವನು ಕೂಡ ಅವರ ತಂದೆ ತಾಯಿ ಕೊಡದೆ ಅಲ್ಲಿಯ ಆಡಳಿತನೇ ಅವರ ಶವ ಸಂಸ್ಕಾರ ಮಾಡ್ತದ। ಉನ್ನಾವೋನಲ್ಲಿ ಕುಲ್ದೀಪ್ ಅವ್ರದೇ ಪಕ್ಷದ ಶಾಸಕ ಕುಲ್ದೀಪ್ ಸಿಂಗ್ ಸೆಂಗಾರ್ ಅಂತವನು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡ್ತಾನ। ನಮ್ಮ ದೇಶಕ್ಕೆ ಅತಿ ಹೆಚ್ಚು ಒಲಿಂಪಿಕ್ ಚಿನ್ನದ ಪದಕಗಳನ್ನು ತಂದುಕೊಂಡಂತ ನಮ್ಮ ಸಹೋದರಿಯರು ಕುಸ್ತಿಪಟುಗಳ ಮೇಲೆ ಲೈಂಗಿಕ ಶೋಷಣೆ, ಬ್ರಿಜ್ ಭೂಷಣ್ ಸಿಂಗ್ ಎನ್ನುವಂಥ ಒಬ್ಬ ಅವಿವೇಕಿ ಲೈಂಗಿಕ ಶೋಷಣೆ ಮಾಡಿದಾಗ ಅವರು ಕೂಡ ಆ ವಿಷಯದ ಬಗ್ಗೆನೂ ಕೂಡ ಮಾನ್ಯ ಮೋದಿಜಿಯವರಾಗಲಿ ಅವರ ಸಂಪುಟದ ಯಾರೂ ಕೂಡ ತುಟಿ ಪಿಟಿಕನಲ್ಲಿ ಅದರ ಬಗ್ಗೆ ಬಾಯಿ ಪಿಚ್ಚಲ್ಲ। ಕರ್ನಲ್ ನಮ್ಮ ಸೇನಾಧಿಕಾರಿ ಸೋಫಿಯಾ ಖುರೇಶಿ ಮೇಡಮ್ ಅವರು ತಮಗೆ ಗೊತ್ತಿರಬೇಕು,
ಅಂಥವ್ರಿಗೆ BJPಯ ಕೇಂದ್ರ ಸಂಸದರೊಬ್ಬರು ಭಯೋತ್ಪಾದಕೀಯ ಸಹೋದರಿಯರು ಅಂತ ಹೇಳ್ತಾರೆ. ಸೋಫಿಯಾ ಖುರೇಶಿ ಅವ್ರ ಬಗ್ಗೆ ಇವರು ಭಯೋತ್ಪಾದಕಿಯರ ಸಹೋದರಿ ಅಂತ ಹೇಳ್ತಾರೆ. ಇವರಿಗೆಲ್ಲ ಅವಾಗ ಮಹಿಳಾ ಇದು ಕಾಣಿಸ್ಲೇ ಇಲ್ವಾ? ಅತಿ ಹೆಚ್ಚು ಬಲಾತ್ಕಾರ, ಮಹಿಳಾ ದೌರ್ಜನ್ಯ, ಲೈಂಗಿಕ ಶೋಷಣೆ ಏನಾದರೂ ಮಾಡಿದವ್ರು ಇವತ್ತಿನ ದಿನ ಅದಾರಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರು ಇರೋದೇ BJP ಸರ್ಕಾರದಲ್ಲಿ. ಅವ್ರು ಇವತ್ತೇನು ಹೇಳ್ತಾರೆ, ಕಾಂಗ್ರೆಸ್ನವರು ಮಹಿಳಾ ವಿರೋಧಿ ಧೋರಣೆನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಾಚಿಕೆ ಆಗ್ಬೇಕ್ರಿ ಇವರಿಗೆಲ್ಲ. ಯಾರು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳಿಗೆ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯರಿಗೆ ಮೀಸಲಾತಿ ತಂದುಕೊಟ್ಟು ಇವತ್ತ 4 ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರಲ್ರಿ. ಯಾರು ಕೊಡುಗೆ? ಅವತ್ತು ಮೋದಿಯವರಿದ್ರ ಅವತ್ತು. ಇವ್ರಿಗೆ ಅಲ್ಲ ಬ್ರದರ್, ಇವರು ಎಷ್ಟು ಸಲ ಏನಂತಾರೆ ಬಿಡುಗಡೆ ಮಾಡಿದಾರ ಇಲ್ಲನ್ನ ಮತ್ತೆ ಬಿಡುಗಡೆ ಮಾಡ್ತಾರ. ಉದ್ಘಾಟನೆ ಮಾಡಿದ ಬಿಲ್ಡಿಂಗ್ ಎಷ್ಟು ಸಲ ಉದ್ಘಾಟನೆ ಮಾಡ್ತಾರೆ ಇವರು. ಈಗಿದ್ರ ಪಾಸ್ ಆಗಿರೋ ಬಿಲ್ನ ಮತ್ತೆ ಪಾಸ್ ಮಾಡ್ತಾರ. ಎಂತದಿದು ಸಂಸತ್ತಿನಾಗ ಅವಿವೇಕತನ ಇದು. ಮೋದಿಯವರು ಬಹಳ ಹೊಮ್ಮತನ, ಅವಿವೇಕತನ ಇದು. ಇದಕ್ಕೆ ಯಾರು ಒಪ್ಪಲ್ಲ. ಮತ್ತೆ ದಕ್ಷಿಣ ಭಾರತದ ಶಾಸಕರಾಗ್ಲಿ ಸಂಸದರಾಗ್ಲಿ ಯಾರು ಹುಚ್ಚರಲ್ಲ, ಪ್ರಜ್ಞಾವಂತರದಾರ. ಇವ್ರಿಗೆ ಯಾರು ಮೋದಿ ಅವರು ಪಾಗಲ್ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲರೂ ಪ್ರಜ್ಞಾವಂತರದಾರ. ಮತ್ತೆ ಮಾನ್ಯ ಮೋದಿ ಅವ್ರಿಗೆ ಗೊತ್ತಿತ್ತು ಅವ್ರದ್ದು 2/3 ಮೆಜಾರಿಟಿ ಸಿಗಲ್ಲ. ಈ ಬಿಲ್ ಆಗ್ಲೇ ಪಾಸ್ ಆಗ್ಯದ, ಇದಕ್ಕೆ ಮತ್ತೊಂದ್ಸಲ 2/3 ಮೆಜಾರಿಟಿ ಸಿಗಲ್ಲ ಅಂತ ಗೊತ್ತಿದ್ರು ಕೂಡ ಈ ಬಿಲ್ ಬಿದ್ದು ಹೋಗ್ತದ, ಈ ಮಸೂದೆ ಬಿದ್ದು ಹೋಗ್ತದ ಅಂತ ಗೊತ್ತಿದ್ರು ಕೂಡ ಉದ್ದೇಶ ಪೂರ್ವಕ ಅವರು ಈ ಬಿಲ್ನ ಸಂಸತ್ತಿನಲ್ಲಿ ಮತ್ತೆ ಧ್ವನಿ ಪ್ರಸ್ತಾಪ ಮಾಡ್ತಾರೆ. ಎಂತ ನಾಚಿಕೆಗಿಡನ ಸಂಗತಿ ಇದು. ಈಗ ಯಾಕ ನಾವು ನಮ್ಮ ದಕ್ಷಿಣ ಭಾರತೀಯರಿಗೆ ಅನ್ಯಾಯ ಆಗ್ತದ ಅಂತ ಸ್ಪಷ್ಟವಾಗಿ ಗೊತ್ತಿದ ಮೇಲೆ ನಾವು ಯಾಕ್ರಿ ನಮ್ಮ ಸಂಸದರು ಯಾಕ್ರಿ ಅವ್ರ ಜೊತೆ ಕೈ ಸೇರಿಸಬೇಕು? ಯಾಕೆ ಕೈ ಜೋಡಿಸ್ಬೇಕು? ಇಲ್ಲ 2023ರಲ್ಲಿ ಬಿಲ್ ಪಾಸ್ ಆಗಿದೆ ಅಂತ ಕೂಡ ನೀವೇ ಹೇಳ್ತೀರಿ. ಈಗಿದ್ರ ನಾವು ಬಿಲ್ ನಾವು ಅಗೇನ್ಸ್ಟ್ ಇದ್ದಂತೂ ನಾವು ಅಗೇನ್ಸ್ಟ್ ಇಲ್ಲ. ಮಹಿಳಾ ಮಸೂದೆ ನಾವು ಯಾವತ್ತೂ ಕೂಡ ಮಹಿಳಾ ಮಸೂದೆ ವಿರೋಧ ಅಲ್ಲ. ಇದು ಮೋದಿಯವರ ಕುತಂತ್ರ. ಇವರು ನಾಟಕ ಮಾಡ್ತಾ ಇದಾರ. ನಮ್ಮ ಭಾರತದ ಇಡೀ ಮಹಿಳಾ ಸಂಕುಲವನ್ನ ಇವರು ಅವಮಾನ ಮಾಡಿಸ್ತಾ ಇದ್ದಾರೆ, ಅವಮಾನಗೊಳಿಸ್ತಾ ಇದಾರೆ. ಮಹಿಳಾ ಮೀಸಲಾತಿ ಹೆಸರ ಮೇಲೆ ತಮ್ಮ ರಾಜಕೀಯ ಬೇಳೆ ಬೇಯಿಸ್ತಾ ಇದ್ದಾರೆ. ಅವ್ರೇನು 23ದಾಗ ಏನಂತಾರೆ 2011ರ ಜನಗಣತಿ ಪ್ರಕಾರ ನಾವು ಮೀಸಲಾತಿ ಜಾರಿಗೆ ಮಾಡ್ತೀವಿ ಅಂತ ಹೇಳಿದ್ರು. ಅಷ್ಟು ಮಾಡಿದ್ರೆ ಓಕೆ ಆಯ್ತು. ಮತ್ತೆ ಈಗ ಬಂದು ಡಿಲಿಮಿಟೇಷನ್ ಯಾಕೆ ಸೇರಿಸಿದ್ರು ಇವ್ರ ಅದ್ರಾಗ? ಬಿಜೆಪಿ ಮುಖಂಡರ 2026ಕ್ಕೆ ಡಿಲಿಮಿಟೇಷನ್ ಮಾಡಲೇಬೇಕಾಗಿತ್ತು, ಮಾಡ್ತಿದೀವಿ ಅಂತ ಹೇಳಿದ್ದಾರೆ. ಅರೆ ಇದು 23ರಲ್ಲಿ ಇದ್ರಾಗ ಯಾಕೆ ಹಾಕಿಲ್ಲ? ಅವರು ಹಾಕ್ಬೇಕಾಗಿತ್ತು, ನೋಟಿಫಿಕೇಶನ್ ಅಲ್ಲಿ ಮೊದಲೇ ಹೇಳ್ಬೇಕಾಗಿತ್ತು. ಈಗ ಇವ್ರದ್ದು ಇನ್ನೊಂದು ಏನು ಕುತಂತ್ರ ಏನು ಗೊತ್ತಾ? ಈಗ ನಿನ್ನೆ 26ರಲ್ಲಿ ಏನು ಮಾಡಿದ್ರಲ್ಲ, ನಿನ್ನೆ ಮಹಿಳಾ ಮಸೂದೆ ಏನದು ಬಿಲ್ ಫೇಲ್ ಆಯ್ತಲ್ಲ, ಆ ಬಿಲ್ಲಿನ ಅಂಗೀಕಾರ 2034ಕ್ಕೆ ಜಾರಿಗೆ ಮಾಡ್ತಾರೆ ಅಂತ ನಮಗದು ಗೊತ್ತೇ ಇಲ್ಲ. ಈಗಲ್ಲ ಇದು 2026ರಿಂದ ಆಗಲ್ಲಂತ್ರಿ. ಇದು 2034ರಲ್ಲಿ ಜಾರಿ ಮಾಡ್ತೀವಿ ಅಂತ ಹೇಳ್ತಾರ. ಎಷ್ಟು ಮಹಿಳೆಯರನ್ನ ಇವರು ಶೋಷಣೆ ಮಾಡ್ತಾರೆ, ಎಷ್ಟು ಮಹಿಳೆಯರ ಸ್ವಾತಂತ್ರ್ಯವನ್ನ ಹತ್ತಿಕ್ತಾರ, ಎಷ್ಟು ಮಹಿಳಾ ಪ್ರಾತಿನಿಧ್ಯದ ವಿರುದ್ಧ ನಡ್ಕೋತಾ ಇದ್ದಾರೆ ಇವರು. ನಾಚಿಕೆ ಆಗ್ಬೇಕು ಇವರಿಗೆ ಈ ರೀತಿ ಸುಳ್ಳು ಹೇಳಿ ಮಹಿಳೆಯರ ಹೆಸರು ಮೇಲೆ. ನಮ್ಮ ಆಗ್ರಹ ಏನು, 2023 ಸೆಪ್ಟೆಂಬರ್ 28ನೇ ತಾರೀಕು ಮಹಿಳಾ ಮಸೂದೆ ಏನಾಯ್ತಲ್ಲ, ಆ ಬಿಲ್ ಯಾವುದೇ ಷರತ್ತುಬದ್ಧ ಇದು ಇಲ್ಲ, ತಕರಾರು ಇಲ್ಲದೆ ಅದು ಇವತ್ತೇ ಜಾರಿಗೆ ಆಗಬೇಕು, ಈಗಲೇ ಜಾರಿಗೆ ಆಗಬೇಕು. ಇದು ನಮ್ಮ ಹಕ್ಕೊತ್ತಾಯ. 2023 ಸೆಪ್ಟೆಂಬರ್ 28ನೇ ತಾರೀಕು ಏನು ಬಿಲ್ ಇವರು ಇದು ಮಾಡ್ಯಾರ ಅದು ಇಮಿಡಿಯೇಟ್ ಇಂಪ್ಲಿಮೆಂಟ್ ಮಾಡ್ಬೇಕು ಮಾನ್ಯ ಮೋದಿಜಿ ಅವರು. ಇವತ್ತೇ ಮಾಡಬೇಕು, ಈಗಲೇ ಮಾಡಬೇಕು. ಇದು ನಮ್ಮ ಹಕ್ಕೊತ್ತಾಯ.